ಸ್ವಾಗತ ಎಲ್ಲರಿಗೂ ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪಕ್ಕೆ, ಜಗತ್ತಿನ ಏಕೈಕ ಖಂಡ ದೇಶ ಆಸ್ಟ್ರೇಲಿಯಾಗೆ ನಿಮಗೆ ಸ್ವಾಗತ. ಇದು ಬರೀ ಮಣ್ಣಲ್ಲ, ಕಾಲಗರ್ಭದ ಅದ್ಭುತ. ಜಗತ್ತಿನ ಅತ್ಯಂತ ಚಿಕ್ಕ ಖಂಡವಾದರೂ ಭೂಮಿ ಮೇಲಿರೋ 6ನೇ ಅತ್ಯಂತ ದೊಡ್ಡ ದೇಶ ಇದು. ಒಂದು ಕಡೆ ಬ್ರಿಟಿಷರು ಕಾಲಿಟ್ಟು ಈ ದೇಶದ ಹಣೆ ಬರಹವನ್ನೇ ಬದಲಿಸಿದ ಇತಿಹಾಸ ಇದ್ದರೆ, ಇನ್ನೊಂದು ಕಡೆ ಯುವಲ್ ನೋವಾ ಹರಾರಿಯ ಸೇಪಿಯನ್ಸ್ ಕೃತ್ಯದಲ್ಲಿ ವಿವರಿಸಿದಂತೆ ಇಲ್ಲಿ ಮಾತ್ರವಿದ್ದ ದೈತ್ಯ ಪ್ರಾಣಿ ಸಂಕುಲಗಳು ಮನುಷ್ಯನ ಹಸ್ತಕ್ಷೇಪದಿಂದ ಸರ್ವನಾಶವಾದ ಕಹಿ ಸತ್ಯವಿದೆ. ಈ ನೆಲದ ಮೇಲೆ 65,000 ವರ್ಷಗಳಿಗೂ ಮೀರಿದ ಮೂಲ ನಿವಾಸಿಗಳ ಸಂಸ್ಕೃತಿಯ ಬಲವಾದ ಬೇರಿದೆ. ಬಾಹ್ಯಾಕಾಶದಿಂದಲೂ ಕಣ್ಣಿಗೆ ಕಾಣೋ 2,300 ಕಿಲೋಮೀಟರ್ ಉದ್ದದ ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬ ಜೀವಂತ ಸಾಮ್ರಾಜ್ಯ ಇಲ್ಲಿದೆ. ಇಲ್ಲಿನ ಮಳೆಗಾಡುಗಳು ಅಮೆಜಾನ್ಗಿಂತಲೂ 100 ಮಿಲಿಯನ್ ವರ್ಷಗಳಷ್ಟು ಹಳೆದು. ಇಲ್ಲಿನ ಅಂಕಿ ಅಂಶ ಕೇಳಿದ್ರೆ ನೀವು ದಂಗಾಗ್ತೀರಾ. ಇಡೀ ಯುರೋಪ್ ಹಿಡಿಯುವಷ್ಟು ದೊಡ್ಡ ಭೂಪ್ರದೇಶ ಇದ್ರೂ ಇಲ್ಲಿನ ಪ್ರತಿ ಚದುರ ಕಿಲೋಮೀಟರ್ಗೆ ಇರೋದು ಕೇವಲ 3.5 ಜನ ಮಾತ್ರ. ಮನುಷ್ಯರಿಗಿಂತ ಹೆಚ್ಚಾಗಿ ಇಲ್ಲಿ ಕಾಂಗರುಗಳೇ ಈ ಸಾಮ್ರಾಜ್ಯವನ್ನ ಆಳುತ್ತೆ. ಜನಸಂಖ್ಯೆಯ 85% ಭಾಗ ಸಮುದ್ರ ದಂಡೆಯಲ್ಲೇ ಬದುಕು ಕಟ್ಕೊಂಡ್ರೆ ಉಳಿದ 80% ಭಾಗ ರಣಭೀಕರ ಕೆಂಪು ಮರುಭೂಮಿ. ಎಲ್ಲೂ ನೋಡಿದ್ರೂ ಸಮತಟ್ಟಾದ ಹಾರಿಜಾನ್. ಬಿಸಿಲಿಗೆ ಹೆದರಿ ಇಡೀ ನಗರವೇ ಭೂಮಿಯ ಅಡಿಯಲ್ಲಿ ಅಡಗಿ ಕುಳಿತಿದೆ. ಸರೋವರಗಳು ಇಲ್ಲಿ ಗುಲಾಬಿ ಬಣ್ಣದಲ್ಲಿ ನರ್ತನ ಮಾಡುತ್ತೆ. ಮಂಜು ಬೆಟ್ಟಗಳು ಯುರೋಪಿನ ಆಲ್ಪ್ಗಳಿಂತ ಹೆಚ್ಚಾಗಿ ಬಿಳಿ ಚಾದರವನ್ನ ಹೊದಿಸುತ್ತೆ. ರಾಜಕೀಯದ ಚದುರಂಗದ ಆಟ, ಭೌಗೋಳಿಕತೆಯ ವಿಚಿತ್ರಗಳು ಮತ್ತೆ ಈ ನೆಲದ ಅನನ್ಯ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯ ಮಾಡಲು ನಾನು ರೆಡಿಯಾಗಿದ್ದೀನಿ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. 50ಕ್ಕೂ ಹೆಚ್ಚು ದೇಶ ಸುತ್ತಿರುವುದು. ಅದರ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಸರಣಿಯ ಈ ಕಿಕ್ ಇದೆಯಲ್ಲ, ಅದು ಅನ್ಲಿಮಿಟೆಡ್. ಇದು ಬರೀ ಟ್ರಾವೆಲ್ ಸರಣಿಯಲ್ಲ, ಇದೊಂದು ಇತಿಹಾಸ ಪುಟಗಳ ಸಾಹಸಮಯ ಪಯಣ. ಲೆಟ್ಸ್ ಬಿಗಿನ್. ವಿಶ್ವದ 6ನೇ ಅತ್ಯಂತ ದೊಡ್ಡ ರಾಷ್ಟ್ರದಲ್ಲಿ ಕೇವಲ 2.25 ಕೋಟಿ ಜನ ಇದ್ದಾರೆ ಅಂದರೆ ನಂಬ್ತೀರಾ? ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆಸ್ಟ್ರೇಲಿಯನ್ ಕನ್ನಡಿಗ, ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ನಾನಿದ್ದೀನಿ. ಈಗ ನಮ್ಮ ಪ್ರಪಂಚದಿಂದ ಬಹಳ ದೂರ ಇರುವಂತಹ ಆಸ್ಟ್ರೇಲಿಯಾ ದೇಶದಲ್ಲಿ ಸ್ವಾಗತ. ನಮ್ಮ ಕರುನಾಡಿನಿಂದ ಆಲ್ಮೋಸ್ಟ್ 8,500 ಕಿಲೋಮೀಟರ್ ದೂರದಲ್ಲಿರುವಂತಹ ಸಿಡ್ನಿ ನಗರದ ಹಾರ್ಬರಲ್ಲಿ ನಿಂತಿದ್ದೀನಿ. ಸಿಡ್ನಿ ಹಾರ್ಬರಲ್ಲಿ ಎದುರುಗಡೆ ನಿಮಗೆ ಕಾಣಿಸ್ತಾ ಇದೆ ದ ಗ್ರೇಟ್ ಒಪೇರಾ ಹೌಸು. ಹಾಗೆ ಈ ಸೈಡು ಹಾರ್ಬರ್ ಬ್ರಿಡ್ಜನ್ನು ಕೂಡ ಮುಂದೆ ತೋರಿಸ್ತೀನಿ. ಭಾಳ ಪ್ರಶಾಂತವಾಗಿದೆ. ಚಳಿಗಾಲ ಶುರುವಾಗಿದೆ ಆಸ್ಟ್ರೇಲಿಯಾದಲ್ಲಿ ಈಗಷ್ಟೇ. ಆಚೆ ಕಡೆ ಬಿಸಿಲಿದ್ರೂ ನಡುಗ್ತಾ ಇದ್ದೀವಿ ಎಲ್ಲರೂ ಗಡಗಡ ಅಂತ. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಇನ್ನೂ ಚೆನ್ನಾಗಿ ಆಗ್ಬೋದು. ಈಗ ಸಮಯ ಭಾರತ ದೇಶದಲ್ಲಿ ಬೆಳಗ್ಗೆ 5 ಗಂಟೆ 10 ನಿಮಿಷ. ಆದರೆ ಇಲ್ಲಿ ಸಮಯ ಎಷ್ಟು ಗೊತ್ತಾ? ಇಲ್ಲಿನ ಸಮಯ ಬೆಳಗ್ಗೆ 9 ಗಂಟೆ 42 ನಿಮಿಷ. ಅದರ ಅರ್ಥ 5, 6, 7, 8, 9, 9:40 ಆಲ್ಮೋಸ್ಟು 5 ಗಂಟೆಗಳ ವ್ಯತ್ಯಾಸ ಇದೆ ಕರುನಾಡಿಗೂ ಹಾಗೆ ಆಸ್ಟ್ರೇಲಿಯಾ ದೇಶಕ್ಕೂ. ಸಖತ್ತಾಗಿರುತ್ತೆ. ಆಸ್ಟ್ರೇಲಿಯಾದ ಮೂಲೆಯನ್ನು ಎಕ್ಸ್ಪ್ಲೋರ್ ಮಾಡೋಣ. ಅತ್ಯದ್ಭುತವಾದ ಜಾಗವನ್ನು ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಎಂಜಾಯ್ ಮಾಡೋಣ. ವೆಲ್ಕಮ್. ಇಲ್ಲಿ ನೀವು ನೋಡ್ತಾ ಇರುವಂತಹ ಸಿಡ್ನಿ ಹಾರ್ಬರು ವಿಶ್ವದ ಅತ್ಯಂತ ದೊಡ್ಡ ನೈಸರ್ಗಿಕ ಬಂದರುಗಳಲ್ಲಿ ಒಂದು. 55 ಚದುರ ಕಿಲೋಮೀಟರ್ ನೀರು ಮತ್ತು 317 ಕಿಲೋಮೀಟರ್ ತೀರ ಪ್ರದೇಶವನ್ನು ಈ ಜಾಗ ಹೊಂದಿದೆ. ಇನ್ನೊಂದು ಅಡ್ವೆಂಚರ್ ಮಾಡ್ಬೋದಂತೆ ನೋಡಿ. ಅಲ್ಲಿ ಇದೆಯಲ್ಲ ಆ ರೈಲಿಂಗಲ್ಲಿ ನಡ್ಕೊಂಡು ಹೋಗ್ಬೋದು ನೀವು ಫುಲ್ಲು ಬ್ರಿಡ್ಜನ್ನ. ಅದಕ್ಕೆ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸಮಯ ಇದ್ದರೆ ನೀವುಗಳು ಬಂದಾಗ ಮಾಡಿ, ಸಖತ್ತಾಗಿರುತ್ತೆ. ಸದ್ಯಕ್ಕೆ ನನಗೆ ಸಮಯ ಇಲ್ಲ, ಅದಕ್ಕೆ ಬರೀ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಮೇಲೆ ಆಸ್ಟ್ರೇಲಿಯಾ ದೇಶದ ಬಾವುಟ ಗಾಳಿಗೆ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ. ಆಸ್ಟ್ರೇಲಿಯಾ ದೇಶದ ಬಾವುಟದ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ. ಆಸ್ಟ್ರೇಲಿಯಾದ ರಾಷ್ಟ್ರಧ್ವಜ ಈ ದೇಶದ ಇತಿಹಾಸ, ಭೌಗೋಳಿಕ ಸ್ಥಾನ ಮತ್ತು ಆಡಳಿತ ವ್ಯವಸ್ಥೆಯನ್ನ ಸಾರೋ ಅದ್ಭುತ ಸಂಕೇತವಾಗಿದೆ.
ಈ ಧ್ವಜ ಗಾಢ ನೀಲಿ ಬಣ್ಣದ ಹಿನ್ನೆಲೆಯನ್ನ ಹೊಂದಿದ್ದು ಪ್ರಮುಖವಾಗಿ 3 ಭಾಗಗಳನ್ನ ಒಳಗೊಂಡಿದೆ. ಧ್ವಜದ ಮೇಲ್ಭಾಗದ ಎಡಮೂಲೆಯಲ್ಲಿರೋ ಯೂನಿಯನ್ ಜಾಕ್ ಬ್ರಿಟನ್ ಧ್ವಜ ಆಸ್ಟ್ರೇಲಿಯಾಗೆ ಬ್ರಿಟನ್ ಜೊತೆಗಿರೋ ಐತಿಹಾಸಿಕ ಸಂಬಂಧವನ್ನ ನೆನಪು ಮಾಡುತ್ತೆ. ಅದರ ಕೆಳಭಾಗದಲ್ಲಿರೋ ದೊಡ್ಡದಾದ ಬಿಳಿ ನಕ್ಷತ್ರವನ್ನ ಕಾಮನ್ವೆಲ್ತ್ ಸ್ಟಾರ್ ಎಂದು ಕರೆಯಲಾಗುತ್ತೆ. ಇದರ 7 ತುದಿಗಳು ಆಸ್ಟ್ರೇಲಿಯಾದ 6 ರಾಜ್ಯಗಳನ್ನ ಮತ್ತು ಪ್ರಾಂತ್ಯಗಳನ್ನ ಪ್ರತಿನಿಧಿ ಮಾಡುತ್ತೆ. ಧ್ವಜದ ಬಲಬದಿಯಲ್ಲಿರೋ 5 ನಕ್ಷತ್ರಗಳ ಗುಂಪನ್ನ ಸದರನ್ ಕ್ರಾಸ್ ಎನ್ನಲಾಗುತ್ತೆ. ಇದು ದಕ್ಷಿಣಾರ್ಧಗೋಳದ ಆಕಾಶದಲ್ಲಿ ಕಾಣುವಂತಹ ನಕ್ಷತ್ರ ಪುಂಜವಾಗಿದ್ದು ಆಸ್ಟ್ರೇಲಿಯಾ ಭೂಮಿ ದಕ್ಷಿಣ ಭಾಗದಲ್ಲಿದೆ ಎಂಬುದನ್ನ ಸೂಚನೆ ಮಾಡುತ್ತೆ. ಒಟ್ಟಾರೆಯಾಗಿ ಈ ಧ್ವಜ ಆಸ್ಟ್ರೇಲಿಯನ್ನರ ಏಕತೆ ಮತ್ತು ಅವರ ದೇಶದ ವಿಶಿಷ್ಟ ಗುರುತಿನ ಪ್ರತಿಬಿಂಬವಾಗಿದೆ. ಆಸ್ಟ್ರೇಲಿಯಲ್ಲೂ ಕರ್ನಾಟಕದ ಫ್ಲಾಗ್ ಕಾಣಿಸ್ತಾ ಇದೆಯಾ ನೋಡಿ, ಅಲ್ಲಿ ಆಸ್ಟ್ರೇಲಿಯಾ ಫ್ಲಾಗ್, ಅಲ್ಲಿ ಕರ್ನಾಟಕದ ಫ್ಲಾಗು. ಜೈ ಕರ್ನಾಟಕ, ಜೈ ಕರ್ನಾಟಕ ಹೇಳಿ ಸರ್. ಜೈ ಕರ್ನಾಟಕ, ಜೈ ಕರ್ನಾಟಕ, ಅದು ಬೇಕಾಗಿರೋದು. ಜೈ ಕರ್ನಾಟಕ. ಈಗ ನನ್ನ ಜೊತೆಗಿದ್ದಾರೆ ದ ಬ್ಯೂಟಿಫುಲ್ ಮೆಹಕ್. ಏನ್ರಿ ಬ್ಯೂಟಿಫುಲ್ ಆಗಿದ್ದಾರೆ ನಮ್ಮ ಹುಡುಗಿ. ಅವ್ರ ಕಣ್ಣು ನೋಡಿ ಫಿದಾ ಆಗ್ಬಿಟ್ಟಿದ್ದೀನಿ. ಒಂದು ಹಾಡು ಕೂಡ ಮಾಡೋಣ ಅಂತಿದ್ದೀನಿ. ಐ ಆಮ್ ಸೇಯಿಂಗ್ ಐ ಆಮ್ ಪ್ಲಾನ್ ಟು ಮೇಕ್ ಎ ಸಾಂಗ್ ಫಾರ್ ಯು. Oh, sweet. Yes, please. ಇನ್ ಆಸ್ಟ್ರೇಲಿಯಾ. ಇವರು ನಮ್ಮ ಗೈಡು. ಆಸ್ಟ್ರೇಲಿಯಾಲಿ ನಮ್ಮ ಇಡೀ ವೇ ಟು ವರ್ಲ್ಡ್ ಫ್ಯಾಮಿಲಿಗೆ ಇಡೀ ಆಸ್ಟ್ರೇಲಿಯಾನ ತೋರಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. No, you're sweet. You guys are amazing. I love you. Thank you. ಸೊ ವಾಟ್ ಡು ಯು ಡು? Okay, so I work as a project coordinator Okay. for a pharmaceutical company, like Okay. a project management. ವೆರಿ ನೈಸ್. And then I also do this tour guide thingy on the side. I love it. And Wow. meet people, nice people like you. ವಾವ್. And it's going to be a wonderful trip. Yes. And looking forward for the song as well. ವೇರ್ ಆರ್ ಯು ಒರಿಜಿನಲಿ ಫ್ರಮ್? I'm from Kanpur, Uttar Pradesh. ಉತ್ತರ ಪ್ರದೇಶದ Yeah, but I live in Melbourne, yes. ಎಷ್ಟು ವರ್ಷ ಆಯ್ತು? ಹೌ ಮೆನಿ ಇಯರ್ಸ್? Over here, 4 years. 4 ವರ್ಷದಿಂದ ಇಲ್ಲಿದ್ದಾರಂತೆ. So it's going to be an amazing 12 days. Yes. Looking forward to it. Yes, 100%. So I'm excited. ನಮಸ್ಕಾರ ಕನ್ನಡಿಗರೇ, ಹೇಗಿದ್ದೀರಾ? ನನ್ನ ಹೆಸರು ಮೆಹಕ್. ಗ್ಲೋಬಲ್ ಕನ್ನಡಿಗ ಆಸ್ಟ್ರೇಲಿಯಾ में आपका स्वागत है. ಸಿಡ್ನಿಯ ಹಾರ್ಬರ್ ಬ್ರಿಡ್ಜ್ ಆಸ್ಟ್ರೇಲಿಯಾದ ಅತ್ಯಂತ ಸುಪ್ರಸಿದ್ಧ ಮತ್ತು ಐಕಾನಿಕ್ ಹೆಗ್ಗುರುತುಗಳಲ್ಲಿ ಒಂದು. ಇದು ಜಗತ್ತಿನ ಅತ್ಯಂತ ಎತ್ತರದ ಉಕ್ಕಿನ ಕಮಾನು ಸೇತುವೆ, ಟಾಲೆಸ್ಟ್ ಸ್ಟೀಲ್ ಆರ್ಕ್ ಬ್ರಿಡ್ಜ್ ಇನ್ ದ ವರ್ಲ್ಡ್. ಸ್ಥಳೀಯರು ಇದನ್ನ ಪ್ರೀತಿಯಿಂದ ದ ಕೋಟ್ ಹ್ಯಾಂಗರ್ ಅಂತ ಕರೀತಾರೆ, ಯಾಕೆಂದ್ರೆ ಇದು ನೋಡೋದಿಕ್ಕೆ ದೊಡ್ಡದಾದ ಬೃಹತ್ ಬಟ್ಟೆ ನೇತ್ ಹಾಕುವಂತಹ ಹ್ಯಾಂಗರ್ ತರ ಕಾಣುತ್ತೆ. ಸಿಡ್ನಿ ಹಾರ್ಬರ್ ನ ಸುಂದರವಾದ ನೀಲಿ ನೀರಿನ ಮೇಲೆ ಗರ್ವದಿಂದ ನಿಂತಿರೋ ಈ ಉಕ್ಕಿನ ಕಮಾನು ಸೇತುವೆ ಸಿಡ್ನಿ ಒಪೆರಾ ಹೌಸ್ ನೊಂದಿಗೆ ಸೇರಿ ಜಗತ್ತಿನ ಗಮನವನ್ನ ಸೆಳೆಯುತ್ತೆ. ಪ್ರತಿ ವರ್ಷ ಹೊಸ ವರ್ಷದ ಸಂಭ್ರಮಾಚರಣೆಯ ಸಮಯದಲ್ಲಿ ಈ ಸೇತುವೆಯ ಮೇಲಿಂದ ಸಿಡಿಯೋ ಬಣ್ಣ ಬಣ್ಣದ ಪಟಾಕಿಗಳ ಪ್ರದರ್ಶನ ಇಡೀ ವಿಶ್ವದಾದ್ಯಂತ ಬಹಳ ಪ್ರಖ್ಯಾತಿಯನ್ನ ಹೊಂದಿದೆ. ಮೈ ಗಾಡ್, ಇದರ ಓನರ್ ಸಿಕ್ಕಿದ್ದಾರೆ. ಈ ಕಾರಲ್ಲ, ಇದು ಕಾರ್ ಪ್ಲಸ್ ಬೈಕು, ವಾಲ್ಸ್ ವ್ಯಾಗನ್ ಕಾರ್ ಇಂಜಿನ್ನು ಮತ್ತು ಹಾರ್ಲಿ ಬೈಕು ಎರಡನ್ನೂ ಮಿಕ್ಸ್ ಮಾಡಿ ಹೆಂಗೆ ಮಾಡಿದ್ದಾರೆ ನೋಡಿ. ವಾವ್. ವಾ, ಸಿ ದಿಸ್. ದಿಸ್ ಇಸ್ ರಿಯಲಿ ಕ್ರೇಜಿ. ನೋಡಿ ಇಲ್ಲಿ ಹೆಂಗಿದೆ ಬೈಕ್ ಕಲ್ಚರು. ವಾವ್, ಈ ಥರ ಒಂದು ಬೈಕ್ನ ನಾನು ಲೈಫಲ್ಲೇ ನೋಡಿಲ್ಲ. ಹೆಂಗಿದೆ ನೋಡ್ರಿ ಈ ಬೈಕು. ಇವ್ರು ಮಾಡಿರೋ ಮಾಡಿಫಿಕೇಷನ್ನು, ಹಿಂದ್ಗಡೆ ವಾಲ್ಸ್ ವ್ಯಾಗನ್ ಕಾರ್ ಇಂಜಿನ್ ಇದೆ, ಮುಂದ್ಗಡೆ ಹಾರ್ಲಿ ಡೇವಿಡ್ಸನ್ ಬೈಕು, ಎರಡನ್ನೂ ಕಂಬೈನ್ ಮಾಡಿರೋದು. ನಮ್ಮ ಬ್ರದರೇ ಇದರ ಓನರ್ ಇಲ್ಲೇ ಇದ್ದಾರೆ. ಅವ್ರು ಹೇಳಿದ್ರು ಕೂತ್ಕೊಳ್ಳಿ, ಎಂಜಾಯ್ ಮಾಡಿ, ತೋರಿಸಿ ಎಲ್ಲರಿಗೂ, ಭಾರತೀಯರಿಗೆ, ಕನ್ನಡಿಗರಿಗೆ ಹೆಂಗೆ ಮಾಡಿದ್ದೀವಿ ಅಂತ. ಕಸ್ಟಮ್ ಮೇಡ್ ಬೈಕ್ ಇದು. ನೋಡಿ ಇಲ್ಲಿ ತಲೆ ಬುರುಡೆ, ಅಲ್ಲಿ ಮುಂದೆ ಈಗಲ್ಲು, ಹೆಡ್ಲೈಟ್ಸು, ಇದು ನೋಡಿ ಲೈಟ್ ಹೆಂಗಿದೆ. ವಾವ್, ಈ ಥರ ಬ್ರಿಲಿಯಂಟ್ ಪೀಸ್ ಆಫ್ ಆರ್ಟ್ ನಾನು ನೋಡೇ ಇಲ್ಲ ಇವತ್ತವರೆಗೂ. ಎಂಥ ಫೀಲಿಂಗು. ಇಲ್ಲಿ 2-3 ಜನನ ಕೂರಿಸ್ಕೋಬೋದು, ಲಗೇಜ್ ಇಟ್ಕೋಬೋದು, ಫುಲ್ಲು ಟ್ರೂ ಅಂತ ಓಡಿಸೋದು. ಸಕ್ಕತ್ತಾಗಿದೆ ಗುರು. ವಾವ್, ವಾಟ್ ಅ ಬೈಕ್. ಹೌಸಿಂದ ಒಂದು ಟೂರ್ ಮಾಡ್ತಾಯಿದ್ದಾರೆ ಈ ಥರ ಬೈಕ್ಸ್ ಎಲ್ಲ ಸೇರಿ. ಎಲ್ಲರಿಗೂ ಇಂಟ್ರೆಸ್ಟು. ಇಲ್ಲಿಯ ಲೋಕಲ್ಗಳು ಕೂಡ ಒಂದು ಫೋಟೋ ತಗೋತಾ ಇದ್ದಾರೆ ಇಲ್ಲಿ. ಈಗ ಅಷ್ಟು ಸಕ್ಕತ್ತಾಗಿದೆ. ಒಂದು ರೀತಿಯ ಸೆಲೆಬ್ರಿಟಿ ಸ್ಟೇಟಸ್ ಇದೆ ಈ ಬೈಕಿಗೆ. ನೋಡಿ ಹೆಂಗಿದೆ ಅಂತ. ವಾವ್, ಓ, ಒಂದಕ್ಕಿಂತ ಒಂದು ಬೈಕ್ ಸೂಪರ್. ವಾ, ಬೊಂಬಾಟ್.
ನೀವು ನೋಡ್ತಾ ಇರುವಂತಹ ಸಿಡ್ನಿಯ ಒಪೇರಾ ಹೌಸು ವಿಶ್ವಪ್ರಸಿದ್ಧ. ಅದು ಕ್ರಿಕೆಟ್ ಮ್ಯಾಚಸ್ಸಲ್ಲಾಗ್ಬೋದು ಅಥವಾ ಆಸ್ಟ್ರೇಲಿಯಾದ ಹೆಮ್ಮೆಯ ಒಂದು ಆರ್ಕಿಟೆಕ್ಚರ್ ಅಂತ ಪ್ರತಿಬಿಂಬ ಮಾಡುವಂತಹ ಈ ಅದ್ಭುತವಾದ ಸಿಡ್ನಿ ಒಪೇರಾ ಹೌಸನ್ನು ಕಟ್ಟಿದವರು ನುಡ್ಸ್ಗಾನ್ ಅಂದ್ಬಿಟ್ಟು ಒಬ್ಬರು ಡೆನ್ಮಾರ್ಕ್ ದೇಶದ ಆರ್ಕಿಟೆಕ್ಟು 14 ವರ್ಷ ತೊಗೊಂಡ್ರು ಈ ಒಂದು ಬಿಲ್ಡಿಂಗ್ನ ಫಿನಿಷ್ ಮಾಡೋದಕ್ಕೆ. 10 ಲಕ್ಷ ಟೈಲ್ಸ್ ಹಾಕಿದ್ದಾರೆ. ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ ಆ ಒಂದು ಮ್ಯಾಟ್ ಫಿನಿಶ್ ಮತ್ತು ವೈಟ್ ಮಾರ್ಬಲ್ ಫಿನಿಶು, ಅದಕ್ಕೆ ಬಳಕೆ ಮಾಡಿರೋದು 10 ಲಕ್ಷ ಟೈಲ್ಸು. 1973ನೇ ಇಸ್ವಿಯಲ್ಲಿ ಈ ಒಂದು ಜಾಗ ಉದ್ಘಾಟನೆ ಆಯಿತು. ಅವತ್ತಿಂದ ಇವತ್ತವರೆಗೂ ಇದೊಂದು ಹಿಸ್ಟಾರಿಕ್ ಐತಿಹಾಸಿಕ ಜಾಗ. ಇದರೊಳಗೆ ಸೇಮ್ ನಮ್ಮ ಟೌನ್ ಹಾಲ್ ಇದ್ದಾಗೆ ಅಥವಾ ಕಲಾಮಂದಿರ ಇದ್ದಾಗೆ ಒಳಗೆ ಸಾಕಷ್ಟು ಪರ್ಫಾರ್ಮೆನ್ಸಸ್ಸು, ಬ್ಯಾಲೆಟ್ಸು ಮತ್ತು ನಾಟಕಗಳು, ಬೇರೆ ಬೇರೆ ರೀತಿಯ ಕಲ್ಚರಲ್ ಆ್ಯಕ್ಟಿವಿಟೀಸು ಒಳಗೆ ನಡೆಯುತ್ತೆ. ಕಿತ್ತಳೆ ಹಣ್ಣು ನಮ್ಮೆಲ್ಲರಿಗೂ ಬಹಳ ಇಷ್ಟ. ಕಿತ್ತಳೆ ಹಣ್ಣನ್ನು ಬಿಡಿಸಿದಾಗ ಒಂದು ರೀತಿ ಶೇಪ್ ಆಗುತ್ತಲ್ಲ, ಆ ಶೇಪನ್ನು ಇನ್ಸ್ಪಿರೇಷನ್ ತೊಗೊಂಡು ಡೆನ್ಮಾರ್ಕ್ನ ಆರ್ಕಿಟೆಕ್ಟು ಈ ಒಂದು ವಿನ್ಯಾಸವನ್ನು ಮಾಡಿದ್ದು ಬಹಳ ಯುನೀಕ್. ಹಾಗೆ ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಕಾಸಿಲಿಂದ ಬಂತು, ಮುತ್ತು ಕೊಟ್ಟು ಕಾಸನ್ನು ಕಲೆಕ್ಟ್ ಮಾಡಿದಂತಹ ದೇಶ. ಇಲ್ಲಿಯ ಫೇಮಸ್ ಆರ್ಟಿಸ್ಟ್ಗಳಿಗೆ ಕಿಸ್ ರೇಸಿಂಗ್ ಫಂಡಿಂಗ್ ಅಂತ ಮಾಡಿದ್ರು. ಇದಕ್ಕೆ ಅವಾಗ ಏನು ಮಾಡಿದ್ರು, ಫೇಮಸ್ ಆರ್ಟಿಸ್ಟ್ಗಳಿಗೆ ನೀವು ಮುತ್ತು ಕೊಡ್ಬೋದು. ಮುತ್ತು ಕೊಟ್ಟರೆ ನೀವು $50 ಅಥವಾ $100 ಈ ಒಂದು ಬಿಲ್ಡಿಂಗ್ ಫಂಡಿಗೆ ಕಾಂಟ್ರಿಬ್ಯೂಟ್ ಮಾಡೋ ಥರ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ಬಿಲ್ಡಿಂಗ್ಗೆ ಫಂಡ್ ರೈಸ್ ಮಾಡಿದ್ದು. ಹಾಗೆ ಒಟ್ಟು ಇಲ್ಲಿ 7 ಹಾಲ್ಗಳಿವೆ ಮತ್ತು ಒಂದೇ ಸರಿ 2000 ಜನ ಕೂತ್ಕೊಂಡು ನೋಡುವಂತಹ ಪರ್ಫಾರ್ಮೆನ್ಸ್ ಹಾಲ್ ಕೂಡ ಇದೆ. ಫಸ್ಟ್ ಟೈಮ್ ಇಲ್ಲಿ ಪರ್ಫಾರ್ಮ್ ಮಾಡಿದ್ದು ಪಾಲ್ ಅನ್ನೋ ಅಮೇರಿಕನ್ ಸಿಂಗರು. ಹಾಗೆ ಇನ್ನೊಂದು ಬಹಳ ಯುನೀಕ್ ವಿಷಯ ಏನಂದರೆ, ಈ ಇಡೀ ಒಪೇರಾ ಹೌಸ್ನ ಕೂಲಿಂಗ್ ಸಿಸ್ಟಮ್ಮು ಏನಂದರೆ, ಸಮುದ್ರದಿಂದ ಸಿಡ್ನಿ ಹಾರ್ಬರಿಂದ ಬರುವಂತಹ ಸಮುದ್ರದ ನೀರನ್ನು ಉಪಯೋಗ ಮಾಡಿಕೊಂಡು ಒಳಗೆ ಸರ್ಕ್ಯುಲೇಷನ್ ರೀತಿ ಮಾಡಿ ಇಡೀ ಒಂದು ಹಾಲ್ಗೆ ಕೂಲಿಂಗನ್ನು ಬರೋ ರೀತಿಯಲ್ಲಿ ಟೆಕ್ನಾಲಜಿಯನ್ನು ಮಾಡಿರೋದು ಬಹಳ ಸೂಪರ್. ಆಸ್ಟ್ರೇಲಿಯಾ ಧಾರ್ಮಿಕವಾಗಿ ವೈವಿಧ್ಯಮಯವಾದ ದೇಶವಾಗಿದ್ದು ಇಲ್ಲಿ ಯಾವುದೇ ಅಧಿಕೃತ ಸರ್ಕಾರಿ ಧರ್ಮವಿಲ್ಲ. ಐತಿಹಾಸಿಕವಾಗಿ ಕ್ರಿಶ್ಚಿಯನ್ ಧರ್ಮ ಇಲ್ಲಿ ಪ್ರಬಲವಾಗಿದ್ದರೂ ಇತ್ತೀಚಿನ ದಶಕಗಳಲ್ಲಿ ಇಸ್ಲಾಂ, ಬೌದ್ಧ ಮತ್ತು ಹಿಂದೂ ಧರ್ಮಗಳು ಸೇರಿದಂತೆ ವಿವಿಧ ನಂಬಿಕೆಗಳನ್ನ ಅನುಸರಿಸುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಯಾಕೆಂದ್ರೆ ದಿಸ್ ಇಸ್ ದ ಲ್ಯಾಂಡ್ ಆಫ್ ಇಮಿಗ್ರೆಂಟ್ಸ್. ವಿಶೇಷ ಏನಂದ್ರೆ, ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಅಬಾರಿಜಿನಲ್ ಪೀಪಲ್ ಅಂತ ಏನ್ ಕರಿತೀವಿ, ಅವರು ಸಾವಿರಾರು ವರ್ಷಗಳಿಂದ ತಮ್ಮದೇ ಆದ ವಿಶಿಷ್ಟ ಆಧ್ಯಾತ್ಮಿಕ ಸಂಪ್ರದಾಯಗಳನ್ನ ಮತ್ತೆ ಭೂಮಿಯೊಂದಿಗಿನ ಪವಿತ್ರವಾದ ಸಂಬಂಧವನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಇಂದು ಇಲ್ಲಿನ ಸಂವಿಧಾನ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಿದ್ದು ಆಸ್ಟ್ರೇಲಿಯಾ ಒಂದು ಜಾತ್ಯತೀತ ಮತ್ತೆ ಸಹಿಷ್ಣು ಸಮಾಜವಾಗಿ ಗುರುತಿಸಿಕೊಂಡಿದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಹಳೆಯ ಪಾರ್ಲಿಮೆಂಟು. ಇವಾಗಿನ ಪಾರ್ಲಿಮೆಂಟು ಕ್ಯಾನ್ಬೆರಾ ಅನ್ನೋ ನಗರದಲ್ಲಿದೆ. ನಿಮ್ಗೆ ಅನ್ಸ್ಬೋದು ಅಕ್ವೇರಿಯಂಗೆ ಹೋಗೋದು ಬಹಳ ನಾರ್ಮಲಿ ಈಸಿ ವಿಷಯ ಅಂತ. ಆದರೆ ಆಸ್ಟ್ರೇಲಿಯಲ್ಲಿರುವಂತಹ ಅಕ್ವೇರಿಯಂಗಳು ಬಹಳ ಸ್ಪೆಷಲ್. ಯಾಕೆಂದ್ರೆ ಇಲ್ಲಿರುವಂತಹ ಸ್ಪೀಶೀಸು ಮತ್ತೆ ಏನೇನು ಸಿಗುತ್ತೆ ನೋಡೋದಕ್ಕೆ ಅದು ಅದ್ಭುತ. ಆಮೇಲೆ ನೀವು ಡೈವಿಂಗ್ ಮಾಡಿದ್ರು, ರಿಯಲ್ ಆಗಿ ಹೋದ್ರು ಕೂಡ ಕೆಲವು ಸಲ ನಿಮಗೆ ಏನು ನೋಡಬೇಕು ಅನ್ನೋದು ಸಿಗಲ್ಲ. ಆದರೆ ಎಲ್ಲ ಒಂದೇ ಕಡೆ ಸಿಕ್ಕಾಗ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಆಗೋ ಖುಷಿನೇ ಬೇರೆ. ಸಿಡ್ನಿಯ ಈ ಸೀ ಲೈಫ್ ಅಕ್ವೇರಿಯಂ ಇದೆಯಲ್ಲ, ಇದೊಂದು ನಿಜವಾಗ್ಲೂ ಒಂದು ಅದ್ಭುತ ಲೋಕ. ಇಲ್ಲಿ ನೀವು ಗಾಜಿನ ಸುರಂಗದೊಳಗೆ ನಡೀತಾ ಇದ್ರೆ ನಿಮ್ಮ ತಲೆ ಮೇಲೆ ದೊಡ್ಡ ದೊಡ್ಡ ಶಾರ್ಕು ಮತ್ತೆ ಸ್ಟಿಂಗ್ರೆ ಮೀನು ಈಜಾಡೋದನ್ನ ನೋಡ್ಬೋದು. ಇದೊಂಥರ ಸಮುದ್ರದ ತಳದಲ್ಲಿ ನಾವೇ ನಡೀತಾ ಇದ್ದೀವಿ ಅನ್ನೋ ಫೀಲ್ ನ ಕೊಡುತ್ತೆ. ಇಲ್ಲಿನ ವಿಶೇಷ ಅಂದ್ರೆ ಡುಗಾಂಗ್ ಅನ್ನೋ ಅಪರೂಪದ ಸಮುದ್ರ ಹಸುಗಳು. ಇಡೀ ಜಗತ್ತಿನಲ್ಲಿ ಇವುಗಳನ್ನ ನೋಡೋದು ತುಂಬಾ ಕಷ್ಟ. ನಮ್ಮ ಅಂಡಮಾನ್ ನಿಕೋಬಾರ್ ಅಲ್ಲಿ ಇದೆ, ಅದ್ ಬಿಟ್ರೆ ಈ ಕಡೆನೇ ಇರೋದು. ಆದ್ರೆ ಇಲ್ಲಿ ನೀವು ಅವುಗಳನ್ನ ಹತ್ತಿರದಿಂದ ನೋಡಬಹುದು. ಬಣ್ಣ ಬಣ್ಣದ ಮೀನುಗಳು, ಸುಂದರವಾದ ಹವಳದ ದಿಬ್ಬಗಳು ಎಲ್ಲವೂ ಸೇರಿ ಒಂದು ಪುಟ್ಟ ಸಮುದ್ರವನ್ನೇ ಸೃಷ್ಟಿ ಮಾಡಿದಾಗಿದೆ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಇದು ಒಂದು ಹೊಸ ಪ್ರಪಂಚದ ಅನುಭವವನ್ನ ನೀಡುತ್ತೆ. ಸೀ ಲೈಫಲ್ಲಿ ಈ ಜಾಗ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇಲ್ಲಿ ನಾವು ಸ್ಟಾರ್ ಫಿಶನ್ನ ಕೈಯಿಂದ ಕೆಮಿಕಲ್ ವಾಶ್ ಮಾಡ್ಕೊಂಬರ್ಬೇಕು ಕೈನ, ಅದಾದಮೇಲೆ ಮುಟ್ಬೋದು. ಎಂಥ ಅದ್ಭುತವಾದ ಅನುಭವ, ಸೂಪರ್ ಆಗಿತ್ತು. ಎಲ್ಲರೂ ಎಷ್ಟು ನೀಟಾಗಿ ಕೈ ತೊಳ್ಕೊಂಬಂದು ಆ ಅಂಡರ್ ವಾಟರ್ ಲೈಫನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದಾರೆ. ಇದೊಂದು ಸ್ಟಾರ್ ಫಿಶ್ ಇಲ್ಲೇ ಇದೆ, ಇದನ್ನು ಮುಟ್ಬೋದು. ಮುಟ್ಟಿದಾಗ ಅದರ ಟೆಂಟಿಕಲ್ಸ್ನ ಮುಚ್ಚಿಕೊಳ್ಳುತ್ತೆ. ಇದು ಇಷ್ಟು ಹತ್ತಿರದಿಂದ ಸ್ಟಾರ್ ಫಿಶ್ ನೋಡಿರಲಿಲ್ಲ ನಾನು ಯಾವತ್ತು. ಮಕ್ಕಳಿಗೆ ಭಾಳ ಉತ್ತಮವಾದ ಜಾಗ ನೋಡಿ. ಮಕ್ಕಳು ಬಂದು ಆ ಒಂದು ಕ್ಯೂರಿಯಾಸಿಟಿಯಲ್ಲಿ ಮುಟ್ಟಿ ಅನುಭವವನ್ನು ಪಡಿತಾ ಇದ್ದಾರೆ. ಹೌ ಡು ಯು ಫೀಲ್? A little bit hot.
Hard. Have you touched a sea cucumber? No. You need to try. Yeah? It's very soft. Where was it? There. ಓ ಇಲ್ಲಿ ಸಿ ಕುಕುಂಬರ್ ಇದೆಯಂತೆ, ಅದನ್ನು ಮುಟ್ಟಿ ಮೆತ್ತಿಗಿದೆ, ಇದು ಗಟ್ಟಿಯಾಗಿದೆ ಅಂತ ಹೇಳ್ತಾರೆ. Try this one. Try. This We can one? have you film your reaction. ಯಾ Yeah, try that. ಸಿ ಕುಕುಂಬರ್ ಅಂದರೆ ಸೌತೆಕಾಯಿ. God! Really? It's so soft. It's like touching velvet. Yeah. Yeah? It's like This is. I'm feeling the chills all down the body. Huh? Where are you from? ಮಲೇಷ್ಯಾ. ನೈಸ್. ಇದನ್ನ ಸಿ ಅರ್ಚಿನ್ಸ್ ಅಂತ ಹೇಳ್ತಾರೆ. ಇದು ಡೇಂಜರಸ್ ಒಂದ್ಸಲ 3,000ಕ್ಕೂ ಹೆಚ್ಚು ರೀತಿಯ ಸಿ ಅರ್ಚಿನ್ಸ್ ಇದೆಯಂತೆ, ಅದರಲ್ಲಿ ಇದೊಂದು. ಓ ಮೈ ಗಾಡ್, ವಾಟ್ ಅ ಫೀಲಿಂಗ್. ಸಿ ಲೈಫ್ಗೆ ಖಂಡಿತ ಬರಬೇಕು. ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ, ಮತ್ತು ಇವರು ಎಷ್ಟರ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಂಥ ಕ್ರಿಯೇಚರ್ಸು, ಎಂತೆಂಥ ಫಿಶ್ ಇದ್ದೀರಿ ಇಲ್ಲಿ, ನಂಬಕ್ಕೆ ಅಸಾಧ್ಯ. ನೋಡಿ ಹೆಂಗಿದೆ ಅಂತ, ಒಳ್ಳೆ ಈ ಮೀನು ನೋಡಿ ಹೆಂಗಿದೆ ಅಂತ. ಮಕ್ಕಳು ಮಾತ್ರ ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಸೀಕಾವ್ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಸಿಗುತ್ತಿದ್ದು. ನೋಡಿ ಇದು ಹೆಂಗಿದೆ ಅಂತ. ಓ ಮೈ ಗಾಡ್. ದೊಡ್ಡದಾಗಿದ್ರು ಬಹಳ ಮುಗ್ಧವಾದ ಪ್ರಾಣಿ ಇದು. ಇಲ್ಲೇನು ನೋಡ್ತಾ ಇದ್ದೀರಾ, ಮೇಡಮ್ ರೆಡಿ ಮಾಡ್ತಿರೋದು ಲೆಟ್ಯೂಸ್. ಯಾವುದಕ್ಕೆ ಅಂದರೆ ಇಲ್ಲಿ ಸಮುದ್ರದ ಹಸು ಇದೆಯಲ್ಲ, ಅದಕ್ಕೆ ಅದನ್ನು ರೆಸ್ಕ್ಯೂ ಮಾಡಿ ತಂದು ಇಲ್ಲಿಟ್ಟಿರೋದು. ಯಾಕೆ ಅಂದರೆ ಅದನ್ನು ಅಬ್ಯಾಂಡನ್ ಮಾಡಿಬಿಟ್ಟಿದ್ರು ಅದರ ಫ್ಯಾಮಿಲಿ. ಸಮುದ್ರದ ಹಸುಗಳು ಊಟ ಮಾಡುವಂತಹ ಏಕೈಕ ವಸ್ತು ಅಂದರೆ ಅದು ಸೀ ಗ್ರಾಸ್. ಆದರೆ ಇಲ್ಲಿ ಸಿಗಲ್ಲ ಅದು, ಅದಕ್ಕೋಸ್ಕರ ಅದಕ್ಕೆ ಲೆಟ್ಯೂಸ್ನ ಕೊಟ್ಟು ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಹಲೋ, ಲೈಫಲ್ಲಿ ಫಸ್ಟ್ ಟೈಮ್ ಶಾರ್ಕ್ ನೋಡ್ತಾ ಇದ್ದೀನಿ. ಶಾರ್ಕ್ ಹಲ್ಲು ನೋಡ್ರಿ ಹೆಂಗಿರುತ್ತೆ ಅಂತ. ವಾವ್, ಎಂಥ ನೋಟ. ಬೇರೆ ಎಲ್ಲೂ ಶಾರ್ಕ್ನ ಈ ರೀತಿ ನೋಡೋದು ತುಂಬ ಕಷ್ಟ. ಇಲ್ಲಿ ನೋಡಿ ಹೆಂಗಿದೆ ಹಲ್ಲುಗಳು. ಯಪ್ಪ, ಶಾರ್ಕ್ ಅಟ್ಯಾಕ್ ಅಂತ ಹೇಳೋದು ಅದಕ್ಕೆ. ಎಷ್ಟು ದೊಡ್ಡದಾಗಿದೆ ನೋಡಿ, ಮ್ಯಾಸಿವ್. ಪೆಂಗ್ವಿನ್ ಎಕ್ಸ್ಪಿಡಿಷನ್ ಅಂತ ಮಾಡಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಳಗೆ ಫುಲ್ ಕೋಲ್ಡ್ ಇರುತ್ತಂತೆ. ಪೆಂಗ್ವಿನ್ ಬೋಟ್ ರೈಡ್ ಶುರು ಆಯಿತು. ಫುಲ್ ಕೋಲ್ಡ್ ಇದೆ ಒಳಗೆ. ಹೆಂಗೆ ಮೇಂಟೈನ್ ಮಾಡಿದ್ರು ನೋಡಿ ಪೆಂಗ್ವಿನ್ಸ್ನ ಇಷ್ಟು. ಯಾಕಂದರೆ ಅದು ಕೋಲ್ಡ್ ಟೆಂಪ್ರೇಚರಲ್ಲಿ ಇರಬೇಕು ಒಳಗೆ. ವಾವ್, ಇಷ್ಟು ಹತ್ತಿರದಿಂದ ಫಸ್ಟ್ ಟೈಮ್ ಲೈಫಲ್ಲಿ ಪೆಂಗ್ವಿನ್ ನೋಡ್ತಾ ಇರೋದು. ಹಾಯ್, ಎಷ್ಟು ಮುದ್ದಾಗಿವೆ, ನಿಂತ್ಕೊಂಡು ನಿದ್ದೆ ಮಾಡ್ತಾ ಇದೆ. ಇದು ಪೆಂಗ್ವಿನ್ಸ್ ನೋಡಿ ನಿಂತ್ಕೊಂಡು ನಿದ್ದೆ ಮಾಡ್ತಾ ಇದೆ, ಹಿಂಗೆ ಕಣ್ಮುಚ್ಕೊಂಡಿವೆ. ಫುಲ್ ಫ್ರೀಸಿಂಗ್ ಟೆಂಪ್ರೇಚರಲ್ಲಿ ಇಟ್ಟಿದ್ದಾರೆ. ಐಸ್ ನೋಡಿ ಹೆಂಗೆ ಇಟ್ಟಿದ್ದಾರೆ. ಯಪ್ಪ, ಇದನ್ನು ಮೇಂಟೈನ್ ಮಾಡೋದು ಸುಲಭ ಅಲ್ಲ ರೀ. ಬಟ್ ಈ ರೈಡ್ ಮಾತ್ರ ಅಮೇಝಿಂಗ್ ಆಗಿದೆ. ಐಸ್ ಲೋಕನೇ ಕ್ರಿಯೇಟ್ ಮಾಡಿದ್ದಾರೆ, ಅಂಟಾರ್ಟಿಕಾ ಥರ. ಒಳಗೆ ಹೋಗ್ಬಿಟ್ಟಲ್ಲಿ ಈ ಜೆಲ್ಲಿ ಫಿಶನ್ನೆಲ್ಲ ನೋಡ್ಬೋದು. ಜೆಲ್ಲಿ ಫಿಶ್ ಎಷ್ಟು ಪ್ಲ್ಯಾನಿಂಗ್ ಮಾಡಿದ್ದಾರೆ ನೋಡಿ. ಇದನ್ನೆಲ್ಲ ಬೈ ಮಾಡ್ಬೋದು. ಸ್ಟಿಂಗ್ರೆ ಬೊಂಬೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ. ಶಾರ್ಕ್ ಬೊಂಬೆಗಳು. ವಾವ್, ಸ್ಟೋರ್ ತುಂಬ ಸುಂದರವಾಗಿದೆ, ಮನಮೋಹಕವಾಗಿದೆ. ವರ್ತು ಸಿ ಲೈಫ್ನ ವಿಸಿಟ್ ಮಾಡೋದು ನಿಜವಾಗ್ಲೂ. ನಿನ್ನ ಜೊತೆ ಕೂಡಿ ನಡೆವ ಪ್ರತಿ ಹಳಿಗೆ ಕನಸಲು ನನ್ನ
ಕಣ್ಣಲೆ ನೀನಿದ್ದೆ ಹೊಳೆಯುವ ನಗು ಲೋಕವ ಮರೆಸಿದೆ ನೀನುಡಿವ ಮಾತು ಎದೆ ಬಡಿತವೇ ಆದಂತಿದೆ ಹೀಗೆ ಹೀಗೆ ನಿನ್ನ ಜೊತೆ ಕನಸು ನಿಜವಿದು ಗೊತ್ತಿಲ್ಲ ಮರುಳು ಮಾಡುವ ಕಣ್ಣ ನೋಟ ನನ್ನ ಹೃದಯ ಮರುಳಾಯಿತಲ್ಲ ನಿನ್ನ ಹೆಸರಿನ ನಗುವಿಗೆ ಕಾರಣ ಮೂಡುತ್ತಿರೋ ಆಸೆ ನೂತನ ನಿನ್ನ ಕೈಯ ಹಿಡಿದು ನಡೆವಾಗ ನನ್ನ ಜೀವಕ್ಕದೇ ಪ್ರೀತಿಯ ಮಾಪನ ನಿನ್ನ ಹೆಸರೇ ನಗುವಿಗೆ ಕಾರಣ ಆ ಕಣ್ಣಲೆ ಕಳೆವೆ ಜೀವನ ಮುತ್ತು ಕೊಡೋ ನೆಪದಲ್ಲಿ ನಾನಿನ್ನ ಈ ಹೃದಯ ನಿನಗೆ ಬರೆದಿರುವೆನಾ ಹಿಂದೆ ಹಿಂದೆ ಬರುವಂತ ಕ್ಷಣ ಮೌನಿಯೇ ಮಿನ್ನದೆ ದನಿಯ ಕೇಳುವಾಸೆ ಇನ್ನು ಜೀವಕ್ಕೆ ನಿನ್ನ ಜೊತೆಯಲ್ಲೇ ನಡೆದು ಬರುವಾಗ ನನ್ನ ಹೆಜ್ಜೆ ದಣಿವೆ ಆಗದ ನಡಿಗೆಯಲ್ಲಿ ನಿನ್ನನು ನಾ ಸೇರುತ್ತಾ ಹೀಗೆ ಹೀಗೆ ನಿನ್ನ ಜೊತೆ ಕನಸು ನಿಜವಿದು ಗೊತ್ತಿಲ್ಲ ಮರುಳು ಮಾಡುವ ಕಣ್ಣ ನೋಟ ನನ್ನ ಹೃದಯ ಮರುಳಾಯಿತಲ್ಲ ನಿನ್ನ ಹೆಸರಿನ ನಗುವಿಗೆ ಕಾರಣ ಬೂಡುತ್ತಿರೋ ಆಸೆ ನೂತನ ನಿನ್ನ ಕೈಯ ಹಿಡಿದು ನಡೆವಾಗ ನನ್ನ ಜೀವಕ್ಕದೇ ಪ್ರೀತಿಯ ಮಾಪನ ನಿನ್ನ ಹೆಸರಿನ ನಗುವಿಗೆ ಕಾರಣ ಆ ಕಣ್ಣಲೆ ಕಲೆವೆ ಜೀವನ ಮುತ್ತು ಕೊಡೋ ನೆಪದಲ್ಲಿ ನಾನಿನ್ನ ಈ ಹೃದಯ ನಿನಗೆ ಬರೆದಿರುವೆನಾ ಈ ಬೀಚಲ್ಲಿ ಕರ್ನಾಟಕದ ಮುದೋಳ್ ನಾಯಿ ಬೀಚ್ ಎಷ್ಟು ಸಕ್ಕತ್ತಾಗಿದೆ ಇಲ್ಲಿ ವೈಬ್ ಹೆಂಗಿದೆ ಅಂದರೆ ನೋಡಿ ಎಲ್ಲ ಆಟ ಜನಗಳು ಮತ್ತು ಬೀಚ್ ವಾಲಿಬಾಲು ಜನಗಳು ಮಜಾ ಮಾಡ್ತಾ ಇರೋದು ಜಗತ್ತಿನ ಅತ್ಯಂತ ಫೇಮಸ್ ಆದ ಬೀಚ್ಗಳಲ್ಲಿ ಇದು ಒಂದು ಮೋಸ್ಟ್ ಫೋಟೋಗ್ರಾಫ್ಡ್ ಬೀಚ್ ಅಂತ ಕೂಡ ಕರೀತಾರೆ ಇದನ್ನು ಇತ್ತೀಚೆಗೆ ಹೇಳಬಾರ್ದು ದೊಡ್ಡ ಒಂದು ಶೂಟೌಟ್ ಕೂಡ ಆಗಿತ್ತು ಇದೇ ಜಾಗದಲ್ಲಿ ಪ್ರಾಬ್ಲಮ್ ಆಗಿತ್ತು ಬಟ್ ಇವಾಗ ನೋಡೋದಕ್ಕೆ ಸದ್ಯಕ್ಕೆ ಶಾಂತವಾಗಿ ಕಾಣಿಸ್ತಾ ಇದೆ ಬಾಂಡಿ ಬೀಚು ಬೀಚ್ ವಾಲಿಬಾಲ್ ನೋಡಿದಾಗೆಲ್ಲ ನನಗೆ ಆಡಬೇಕು ಅಂತ ಆಸೆ ಆಗುತ್ತೆ ಇವಾಗ ನೋಡಿ ನಮ್ಮ ಮೆಹಕ್ ಇಲ್ಲಿಯ ಮರಳು ತೋರಿಸ್ತಾ ಇದ್ದಾಳೆ ಯು ಹೋಲ್ಡ್ ಆನ್ ಟು ಇಟ್ ಒನ್ಸ್ ಅಗೇನ್ ಡೋಂಟ್ ಯಾ ಶೋಸ್ ಓ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಯಾ ಲೆಟ್ಸ್ ಗೋ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ಹತ್ರ ಹೋಗೋಣ ಅಟ್ಲೀಸ್ಟ್ ಒಂದು ಬೀಚು ವರ್ಲ್ಡ್ ಫೇಮಸ್ ಫಾರ್ ಇಟ್ಸ್ ಸರ್ಫಿಂಗ್ ನೋಡಿ ಅಲ್ಲಿ ಸರ್ಫ್ ಬೋರ್ಡ್ ಇಟ್ಕೊಂಡು ಬ್ರದರು ಸಮುದ್ರಕ್ಕೆ ಜಿಗಕ್ಕೆ ಸಿದ್ಧವಾಗಿದ್ದಾರೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಬಿಸಿಲಿದ್ರು ಸಿಕ್ಕಾಪಟ್ಟೆ ಥಂಡಿ ಗಾಳಿ ಬರ್ತಾ ಇದೆ ಸಾಗರದಿಂದ ಭಾಳ ಅದ್ಭುತವಾಗಿದೆ ಜಾಗ ಜೊತೆಗೆ ಮೆಹಕ್ ಮೇಡಮ್ ಇರೋದು ಇನ್ನು ಖುಷಿಯನ್ನು ಆ್ಯಡ್ ಮಾಡ್ತಾ ಇದೆ आपके वजह से और भी खुशी हो रहा हूँ बोल रहा हूँ थैंक यू सो मच और मुझे भी बहुत अच्छा लग रहा है लवली लवली पीपल टू बी अराउंड एंड ही इज अ स्वीट हार्ट he is a sweetheart you guys I know you guys how much you guys love him but he is a sweetheart I love him wow man I'm in love with this beach ಸಿಕ್ಕಾಪಟ್ಟೆ ಥಂಡಿ ಇದೆ it is so cold ಯಾ but after a while the temperature would be fine oh you feeling cold it's nice love it wow Mehak yeah I heard you're a very good dancer dance for me someone told you that yeah who told you that my heart you were right
पूरा पूरा क्या ಮಂಡಿವರೆಗೂ ಹೋಗ್ಬಿಡ್ತು ನೀರು. ಬೀಚ್ ಬಟ್ಟೆ ಹಾಕೊಂಡ್ಬರ್ಬೇಕು ಅಲ್ವಾ, ಈ ಥರ ಬಟ್ಟೆ ಹಾಕೊಂಡ್ಬಂದ್ರೆ ಹೆಂಗೆ? ಸೊ ಮೆಹಕ್ ಮೇಡಮ್ ಹೇಳ್ತಾ ಇದ್ರು ಬಾಂಡಿ ಬೀಚ್ ಅಟ್ಯಾಕು ಹೇಗೆ ಇಡೀ ಒಂದು ಬಾಂಡಿ ಬೀಚ್ನ ವಾತಾವರಣವನ್ನೇ ಬದಲಾಯಿಸ್ಬಿಟ್ಟಿದೆ ಅಂತ. ಮುಂಚೆ ಇಲ್ಲಿ ಕಾಲಿಡಕ್ಕೆ ಜಾಗ ಇರ್ತಾ ಇರ್ಲಿಲ್ವಂತೆ, ಕೂತ್ಕೊಳ್ಳೋಕೆ ಜಾಗ ಇರ್ತಾ ಇರ್ಲಿಲ್ವಂತೆ. ಈಗ ಖಾಲಿ ಇದೆ ಅಂದರೆ ಆಶ್ಚರ್ಯ ಆಗ್ತಾ ಇದೆ, ಬೇಜಾರು ಕೂಡ ಆಗ್ತಾ ಇದೆ. ಇಂತಹ ವೈಬ್ರೆಂಟ್ ಬೀಚು ಇದೇನು ಇಲ್ವಂತೆ, ಸಂಪೂರ್ಣವಾಗಿ ಪ್ಯಾಕ್ ಆಗಿಬಿಟ್ಟಿರೋದಂತೆ. ಫುಲ್ಲಿ ಪ್ಯಾಕ್ಡ್? Yeah, fully packed. Not even like it's so hard to even get into the like near the sea because you need to wait, make a way. Everyone is lying down. It is one of the popular beaches, but after that terror attack happened, I feel like it's too. That's very bad, right? Yeah, it's very bad. You can see there's nothing. This is nothing. There's not even 1/4 of the people over here. So you know how some places. This was such a like a vibrant place, like you said, such a vibrant. But it's a beautiful place. You should still visit here. ಯಾ So that place gives me Greece or Italy vibes. ಹೌದು, ದೂರದಲ್ಲಿ ಅದು ನೋಡ್ತಾ ಇರಲ್ಲ, ಒಂಥರ ಗ್ರೀಸ್ ಮತ್ತು ಇಟಾಲಿ ವೈಬ್ಸ್ ಕೊಡುತ್ತೆ ನೋಡಿ. Yeah. So pretty, man. ಅಲ್ಲಿ ನೋಡಿ ಬಾಂಡಿ ಬೀಚ್ ಅಂತ ಕಾಣಿಸ್ತಾ ಇದೆ ದೂರದಲ್ಲಿ. Yeah. Amazing. ಒಂದು ರೆಸಾರ್ಟ್ ಇದೆ, ಅಲ್ಲಿ ಹೆಂಗಿದೆ ಅಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅದ್ರ ಪಕ್ಕನೇ ಬೀಚು. ಜೋರಾಗಿ ಬಂದು ಹೊಡೆದಾಗ ಅಲೆಗಳು ಒಳಗೆ ಬರುತ್ತೆ ನೋಡಿ. ಇವಾಗ ಅಲೆ ಬಂದು ಹೊಡೆಯುತ್ತೆ ಇವಾಗ ಹೆಂಗೆ ನೋಡಿ. ಸಿ ನಾವು ಹೌ ಇಟ್ ವಿಲ್ ಇರಾಪ್ಟ್. ವಾವ್, ಇಟ್ಸ್ ಆಸ್ ಇಫ್ ಯು ಆರ್ ಸ್ವಿಮ್ಮಿಂಗ್ ಇನ್ ದ ಸಿ. ವಾಟ್ ಡಸ್ ಮೆಹಕ್ ಮೀನ್? Mehek means aroma, means ಫ್ರಾಗ್ನೆನ್ಸ್. yes, it means ಘಮ. ಇನ್ ಕನ್ನಡ ವಿ ಸೇ ಘಮ ಅವ್ರ ಸುವಾಸನೆ, ಪರಿಮಳ. ನಾವು ಸರ್ಕಸ್ ಮಾಡ್ತಾಳೆ. ಈ ಕಲ್ಲುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರ್. ಏನು ಲೊಕೇಶನ್ ಗುರು, ವಾವ್. ಲಾಸ್ಟ್ ಟೈಮ್ ಅಂಡಮಾನಲ್ಲಿ ಎಂಜಾಯ್ ಮಾಡಿದ್ದೆ ಬೀಚು, ಆದರೆ ಇಲ್ಲಿ ಅದರ ವೈಬೇ ಬೇರೆ, ಸಿಕ್ಕಾಪಟ್ಟೆ ಮಜಾ. ಮತ್ತು ಸ್ವಲ್ಪ ಆ್ಯಕ್ಷನ್ ಮತ್ತು ಅಡ್ವೆಂಚರ್ಗೆ ಮೌಲ್ಯಗಳಿರುವಂತಹ ಬೀಚ್ ಅಂತ ಕರಿಬೋದು. ಎಲ್ಲರೂ ಸರ್ಫಿಂಗ್ ಮಾಡ್ತಾ ಇದ್ದಾರೆ, ಒಂಥರ ಆಡ್ರಿನ್ ರಶ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಬೊಂಬಾಟ್. ಸರ್ಫಿಂಗ್ ಕಲಿಬೇಕು ಲೈಫಲ್ಲಿ ಒಂದ್ಸಲಿ, ಅದೊಂದು ನನ್ನ ಆಸೆ. ನೋಡ್ರಿ, ನೀರ ಮೇಲೆ ಸ್ಕೇಟಿಂಗ್ ಮಾಡೋ ಮಜಾನೇ ಬೇರೆ. ಬಂಡೆಗಳ ಮೇಲೆ ಇರುವಂತಹ ಪ್ಯಾಟ್ರನ್ಸ್ನ ಗಮನ ಕೊಡಿ, ಎಷ್ಟು ಚೆಂದ ಇದೆ ರೀ ನೋಡಿ. ಲೈನ್ ಆಗಿ ಬೇರೆ ಕಲರ್ಸ್ ಥರ, ಅರಿಶಿಣ, ಕುಂಕುಮ, ಒಂಥರ ಕಂದು ಬಣ್ಣ, ಕೆಂಪು ಬಣ್ಣ, ಪ್ರತಿಯೊಂದು ಇದೆ. ನೋಡಿ, ಲೋಕಲ್ ಆಸ್ಟ್ರೇಲಿಯನ್ಸು ಯಾವುದೋ ಒಂದು ರೀತಿಯ ಆಟ ಆಡ್ತಾ ಇದ್ದಾರೆ. ಮರಳು ಮೇಲೆ ಟೆನ್ನಿಸ್ ಥರ ಸಖತ್ತಾಗಿದೆ. ಬಾಲ್ ಇದೆ, ಕೈಯಲ್ಲಿ 2 ಬ್ಯಾಟು. ಪಿಕ್ಕಲ್ ಬಾಲ್ ಇದೆಯಲ್ಲ, ಅದನ್ನೇ ನೆಲ ಬಳಕೆ ಮಾಡದೆ ಆಡ್ತಾ ಇದ್ದಾರೆ ಫುಲ್ ಟಾಸಲ್ಲಿ. ಅಷ್ಟೇ ಲೋಕಲ್ಸು ಇನ್ನೇ ಒಂದು ಆಟ ಆಡ್ತಾ ಇದ್ದಾರೆ, ಟ್ರ್ಯಾಂಪೋಲಿನ್ ಮೇಲೆ ಬಾಲು. ತುಂಬಾ ಫಿಟ್ನೆಸ್ ಮೇಲೆ ಗಮನ ಕೊಡುವಂತಹ ಜನಗಳು ಎಲ್ಲ ಕಡೆನೂ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತಾರೆ ನೋಡಿ. ಇಲ್ಲಿ ಬೀಚ್ ಜಾಗಿಂಗ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ವಾಶ್ರೂಮ್ಸ್ ಇರುತ್ತೆ, ಇಲ್ಲಿ ಬಂದು ಶವರು ಕೂಡ ಮಾಡ್ಬೋದು ಅಥವಾ ಕಾಲು ತೊಳ್ಕೊಬೋದು. ಮರಳೆಲ್ಲ ಆಚೆ ಹೋಗುತ್ತೆ ಅವಾಗ. ಮುಂದೆನೇ ಪಬ್ಲಿಕ್ ಜಿಮ್ ಮಾಡಿದ್ದಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಜನಗಳು ನೋಡಿ ಎಷ್ಟು ಫಿಟ್ ಇದ್ದಾರೆ ಅಂತ. ವಾವ್. ಈ ಮ್ಯಾಟು ಅಷ್ಟೇ ಸ್ಪಾಂಜ್ ಮ್ಯಾಟ್ ಥರ ಮಾಡಿದ್ದಾರೆ, ಕಾಲಿಗೆ ಏಟಾಗಬಾರ್ದು ಅಂತ. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಸಕ್ಕಲ ವರ್ಕೌಟ್ ಮಾಡ್ತಾಯಿದ್ದಾರೆ. ಪುಲ್ಲಪ್ ಬಾರ್ಸು, ಇಲ್ಲಿ ಪುಷಪ್ಸು. ನೈಸ್. ವಾವ್, ನೈಸ್. ನೋಡಿ ಹೆಂಗಿದೆ ಲೊಕೇಶನು. ಇಲ್ಲಿ ನೋಡಿ ಒಂದು ಚೋಟಾಣಿ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಹಾಯ್, ವಾವ್, ಯು ಡು ಸೋ ವೆಲ್. ಓ ಮೈ ಗಾಡ್. ಹುಡುಗ ನೋಡಿ ಇವರು. ಓ, ಡ್ಯಾಡಿ ಇಲ್ಲೇ ಹಿಂದೆ ಇದ್ದಾರೆ ನೋಡಿ. ಇಲ್ಲಿಂದ ಜಂಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ವಾವ್, ವೆರಿ ನೈಸ್ ಬಾಡಿ.
ಹೈ ಫೈ ಫಾರ್ ದ್ಯಾಟ್. ಇಲ್ಲಿ ಪುಲ್ಅಪ್ಸ್ ಬಾರ್ಸು ಬೇರೆ ಬೇರೆ ಎಲ್ಲ ಎಕ್ವಿಪ್ಮೆಂಟ್ಸು ಮಾಡಿದ್ದಾರೆ ನ್ಯಾಚುರಲ್ ವರ್ಕೌಟ್ಸ್ಗೆ. ತುಂಬ ಚೆನ್ನಾಗಿದೆ ಈ ಜಾಗ. ಬಾಂಡಿ ಬೀಚ್ ನಂಗೆ ತುಂಬ ಫೇವ್ರೇಟ್ ಆಗೋಯ್ತು.